ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಮಾತಾಡ್ತಾ ಇರುವ ಟಾಪಿಕ್ ಅಂದರೆ ತ್ರಿಕರಣ ಶುದ್ಧಿ. ಕೇಳಿದ್ದೀರಾ ಈ ಟಾಪಿಕ್, ಈ ವಿಷಯ, ಈ ವರ್ಡ್ ಕೇಳಿದ್ದೀರಾ? ತ್ರಿಕರಣ ಶುದ್ಧಿ. ಎಸ್, ಇದು ನಮ್ಮ ಅಧ್ಯಾತ್ಮದ ಜರ್ನಿಯಲ್ಲಿ ತುಂಬ ಒಂದು ಬೇಸಿಕ್ ಆದ ಒಂದು ಸ್ಟೆಪ್ ಅಂತ ಹೇಳ್ಬೋದು. ತ್ರಿಕರಣ ಶುದ್ಧಿ ಅಂದರೆ ಏನು? ಅಂದ್ರೇನೆ ಅಲ್ಲಿ 3 ವಿಷಯ ಇದೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ತ್ರಿಕರಣ ಅಂದ್ರೆ ಫಸ್ಟ್ ನಮ್ಗೆ ಬರೋದು ಥಾಟ್ಸ್, ಸೆಕೆಂಡ್ ನಮ್ಮ ಸ್ಪೀಚ್, ಥರ್ಡ್ ನಮ್ಮ ಆಕ್ಷನ್. ಈ 3 ವಿಷಯಗಳನ್ನು ಶುದ್ಧವಾಗಿಟ್ಕೊಳ್ಳೋದು ಅಂದ್ರೆ ಒಂದೇ ಅಲೈನ್ಮೆಂಟ್ ಅಲ್ಲಿ ಇಟ್ಕೊಳ್ಳೋದು, ಅದನ್ನ ನಾವು ತ್ರಿಕರಣ ಶುದ್ಧಿ ಅಂತ ಹೇಳ್ತೇವೆ. ಈಗ ಹೇಗಂದ್ರೆ ಇದು ಒಂದು ಅಧ್ಯಾತ್ಮದ ನಮ್ಮ ದಾರಿಯಲ್ಲಿ ಇದು ಫಸ್ಟ್ ಮೆಟ್ಲು ಅಂತ ಹೇಳ್ಬೋದು. ನಾವು ಈ ಮೆಟ್ಲನ್ನು ಹತ್ತಿದ್ರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಅಂದ್ರೆ ಈಗ ನೀವು ಯಾವುದೇ ಒಂದು ವಿಷಯದಲ್ಲಿ ತಗೊಳ್ಳಿ, ನಾವು ಒಂದು ಹೊಸ ವಿಷಯ ಕಲಿಯುವಾಗ ಫಸ್ಟ್ ಬೇಸಿಕ್ಸ್ ಕಲಿತೇವೆ ಅಲ್ವಾ? ಬೇಸಿಕ್ಸ್ ಕಲಿಯದೆ ನಾವು ಸಡನ್ ಅದರಲ್ಲಿ PhD ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಸಿಕ್ಸ್ ಇಸ್ ಮೇನ್. ಆ ಬೇಸಿಕ್ಸ್ ಕಲಿಯುವಾಗ ಈಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಫಸ್ಟ್ ಏನ್ ಕಲಿತೇವೆ? ಆಲ್ಫಾಬೆಟ್ಸ್ ಕಲಿಯೋದು ಅಲ್ವಾ? ಅದು ಕಲ್ತ ಮೇಲೆ ನಾವು ಒಂದು ಸೆಂಟೆನ್ಸ್ ಓದ್ಲಿಕ್ಕೆ ಸಾಧ್ಯ, ಅದರಲ್ಲಿ ಜಾಸ್ತಿ ಮುಂದುವರಿಲಿಕ್ಕೆ ಸಾಧ್ಯ. ಹಾಗೆಯೇ ಅದೇ ರೀತಿಯಲ್ಲಿ ಇದು ಒಂದು ಫಸ್ಟ್ ಸ್ಟೆಪ್, ವೆರಿ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಈಗ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದ್ರೆ ಥಾಟ್ಸ್ ಒಂದು ಬೇರೆ ಇರ್ತದೆ, ಆಲೋಚನೆ ಮಾಡೋದೊಂದು ಬೇರೆಯೇ, ಮಾತಾಡೋದೊಂದು ಬೇರೆಯೇ, ಕಡೆಗೆ ಒಂದು ನಮ್ಮ ಕ್ರಿಯೆಯಲ್ಲಿ ಬೇರೆಯೇ ಮಾಡುದು. ಹೆಚ್ಚಿನದು ಇದು ನಾರ್ಮಲ್ ಪ್ರಾಕ್ಟೀಸ್ ಅಲ್ವಾ? ಬಟ್ ತ್ರಿಕರಣ ಶುದ್ಧಿಯಲ್ಲಿ ನಾವು ಏನ್ ಮಾಡ್ಬೇಕಾಗ್ತದೆ, ನಮ್ಮ ಆಲೋಚನೆ ಏನು ಇದೆಯೋ ಅದೇ ನಮ್ಮ ಮಾತಲ್ಲಿಯೂ ಬರ್ಬೇಕು, ಮಾತು ಏನು ಆಡಿದೆವೋ ಅದೇ ನಮ್ಮ ಕ್ರಿಯೆಯಲ್ಲೂ ಬರ್ಬೇಕು. ಇದು ತ್ರಿಕರಣ ಶುದ್ಧಿ. When all the 3 aspects are aligned, then we achieve ತ್ರಿಕರಣ ಶುದ್ಧಿ ಅಂತ ನಾವು ಅನ್ಕೊಳ್ಬೋದು. ಇದು ಹೇಳಲಿಕ್ಕೆ ಇಷ್ಟೇ, ತ್ರಿಕರಣ ಶುದ್ಧಿ ಏನಿದೆ ಅದರಲ್ಲಿ ದೊಡ್ಡ ವಿಷಯ ಅಂತ ಅನ್ಸ್ಬೋದು. ಬಟ್ ಇದನ್ನು ಸಾಧನೆ ಮಾಡ್ಲಿಕ್ಕೆ ದಿನ, ವಾರ, ತಿಂಗಳು, ವರ್ಷ ಎಷ್ಟೋ ಜನ್ಮಗಳು ಸಹ ಹಿಡಿಬೋದು. ನಮ್ಗೆ ಅದು ಈಸಿ ಯಾವಾಗ ಆಗ್ಬೋದಂದ್ರೆ ನಮ್ದು ಪೂರ್ವಾರ್ಜಿತ ಪುಣ್ಯ ಫಲ, ನಮ್ಮ ಒಂದು ಒಳ್ಳೆಯ ಅಪ್ಬ್ರಿಂಗಿಂಗ್, ಸಂಸ್ಕಾರಗಳು ಏನೋ ನಮ್ಗೆ ಒಂದು ಆ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲ ಇದ್ರೆ ನಮ್ಗೆ ಸ್ವಲ್ಪ ಬೇಗ ಸಾಧನೆ ಮಾಡ್ಬೋದು. ಇಲ್ದಿದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ಹೇಳಲಿಕ್ಕೆ ಏನಿದೆ ಅದರಲ್ಲಿ ಅನ್ಸ್ಬೋದು, ಬಟ್ ಇದು ತುಂಬಾ ಕಷ್ಟದ ವಿಷಯ ಇದೆ. ಫಾರ್ ಎಕ್ಸಾಂಪಲ್ ಈಗ ಹೇಗಿರ್ತದೆ ಯೂಶುವಲಿ, ಈಗ ಇದ್ರಲ್ಲಿ ಯಾರೋ ಬರ್ತಾ ಇರ್ತಾರೆ, ಅವರ ಬಗ್ಗೆ ಅಂದ್ಕೊಳ್ಳೋದು ಎಂತ ಇವ್ರು ಹಾಗೆ ಹೀಗೆ, ಹಾಗೆ ಮನಸ್ಸಲ್ಲಿ ಏನೇನೋ ಅಂದ್ಕೊಳ್ಳೋದು. ಅವ್ರ ಹತ್ರ ಬಂದು ಅವ್ರ ಹತ್ರ ಮಾತ್ರ ಮಾತಾಡುವಾಗ ನೀವು ಹಾಗೆ, ನೀವು ಸೂಪರ್, ನಿಮ್ಮ ಹಾಗೆ ಒಂದು ಒಳ್ಳೆ ಜನವೇ ಇಲ್ಲ, ಈ ತರ ಎಲ್ಲ ಮಾತಲ್ಲಿ ಶುಗರ್ ಕೋಟ್ ಮಾಡುದು. ಆಮೇಲೆ ಆಚೆ ಹೋಗಿ ಇನ್ನೊಂದೇನೋ ಮಾಡುದು. ಇದು ಯೂಶುವಲ್ ಪ್ರಾಕ್ಟೀಸ್ ಅಲ್ವಾ? ಹೆಚ್ಚಿನವರು ಮಾಡುದು ಇದೆ. ಆದ್ರೆ ಅದು ಮಾಡಿದಾಗ ನಮ್ಮ ಮನಸ್ಸಿನಲ್ಲೊಂದು ಇಂಪ್ಯೂರಿಟಿ, ಗೊಂದಲಗಳಿರ್ತದೆ. ಯಾಕಂದ್ರೆ ನಾವು ಎಲ್ಲವನ್ನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೇವೆ. ನಾವು ಆಲೋಚನೆ ಮಾಡೋದಕ್ಕೂ, ಮಾತಾಡೋದಕ್ಕೂ, ಆಮೇಲೆ ಮಾಡುವುದಕ್ಕೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ದಟ್ ಕ್ರಿಯೇಟ್ಸ್ ಸಮ್ ಕೈಂಡ್ ಆಫ್ ಟಾಕ್ಸಿಕ್ಸ್ ಆರ್ ಅನ್ಹೆಲ್ದಿ ಎನ್ವೈರನ್ಮೆಂಟ್ ಇನ್ಸೈಡ್ ಅವರ್ ಹಾರ್ಟ್ ಆರ್ ಸೋಲ್, ವಿ ಕ್ಯಾನ್ ಸೇ. ನಮ್ಮ ಆತ್ಮದಲ್ಲಿ ಏನೋ ಒಂದು ಗಲಿಬಿಲಿ, ಕ್ಲೀನ್ ಇರೋದಿಲ್ಲ. ಸೊ ಅದು ಕ್ಲೀನ್ ಆಗಿರ್ಬೇಕಾದ್ರೆ ನಾವು ಮಾಡ್ಬೇಕಾಗಿರೋದು ಮೊದಲು ತ್ರಿಕರಣ ಶುದ್ಧಿ. ಬಟ್ ಟ್ರಸ್ಟ್ ಮೀ, ನಮ್ಮ ಸೊಸೈಟಿಯಲ್ಲಿ ಇವತ್ತಿನ ದಿನ, ಇವತ್ತು ಅಂತಲ್ಲ, ಇದು ಯಾವಾಗ್ಲೂ ಅಭ್ಯಾಸ ಇರೋದು ಹೀಗೆ, ಗೊಂದಲಗಳೇ ಅಭ್ಯಾಸ ಇರೋದು. ಈ ತರ ಎಲ್ಲ ನಾವು ಆಲೋಚನೆ ಮಾಡಿದ್ದು ಹೇಳಿದ್ರೆ ಇವ್ರಿಗೇನೋ ಸ್ವಲ್ಪ ಹುಚ್ಚಿರ್ಬೇಕು ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ನಾರ್ಮಲ್ ಪ್ರಾಕ್ಟೀಸ್ ಎಲ್ರಿಗೂ ಅಭ್ಯಾಸ ಆಗಿರೋದು ಇದೆ,
ಅಂದ್ರೆ ಮನಸ್ಸಲ್ಲಿ ಏನಾದ್ರೂ ಹೇಳ್ಕೊಳ್ವಾ, ಇಲ್ಲಿ ಎದುರು ಮಾತ್ರ ರಾಗ ಮಾತಾಡಿ ಹೋಗಿ ಬಿಡುವ. ಇದು ನ್ಯಾಚುರಲ್ ಪ್ರಾಕ್ಟೀಸ್ ಅಂತ ಎಲ್ರಿಗೂ ಅದು ಹೇಳ್ತಾರಲ್ಲ, 100 ಸಲ ಒಂದು ಸುಳ್ಳು ಹೇಳಿದ್ರೆ ಅದು ಸತ್ಯ ಆಗಿ ಕನ್ವರ್ಟ್ ಆಗ್ತದೆ ಅಂತ, ಹಾಗೆ ಆಗಿ ಹೋಗಿದೆ. ಸೊ ಈ ತರ ಏನಾದ್ರು ನಾವು ಮನಸ್ಸಲ್ಲಿ ಬಂದದ್ದು ಹೇಳಲಿಕ್ಕೆ ಹೋದ್ರೆ ಇವ್ರಿಗೇನೋ ಸ್ವಲ್ಪ ಹುಚ್ಚಿರ್ಬೇಕು ಅಂತ ಅನ್ಕೊಳ್ತಾರೆ. ನನ್ಗೆ ಅದು ಸುಮಾರು ಸಲ ಅನುಭವ ಆಗಿದೆ. ನಾನು ಏನಾದ್ರೂ ಮನಸ್ಸಲ್ಲಿ ಬಂದ್ರೆ ಹೇಳ್ತೇನೆ ಸ್ಟ್ರೈಟ್, ಇಲ್ದಿದ್ರೆ ಸೈಲೆಂಟ್ ಆಗಿರ್ತೇನೆ. ಬಟ್ ಆತರ ಸ್ಟ್ರೈಟ್ ಆಗಿ ಹೇಳಿದಾಗ ಏನು ಈ ತರ ಹೇಳಿ ಬಿಡ್ತಾರೆ ಇವರು, ಏನು ಈ ತರ ಒಂದು ಸ್ಟ್ರೈಟ್ ಆಗಿ ಹೇಳುವ ಅಗತ್ಯ ಇತ್ತಾ ಅಂತ ಆಗಿದೆ ಅನುಭವ ತುಂಬಾ. ಬಟ್ ಅದು ನಾವು ಸಾಧನೆ ಮಾಡಿದಾಗ ತ್ರಿಕರಣ ಶುದ್ಧಿ ಕಷ್ಟ ಇದೆ, ಹೌದು, ಅಷ್ಟೇ ಸುಲಭ ಕೂಡ ಇದೆ. ಒಳ್ಳೊಳ್ಳೆ ಆಲೋಚನೆ ಮಾಡುದು, ಒಳ್ಳೆಯ ಮಾತುಗಳನ್ನ ಅದನ್ನೇ ಆಡುದು, ಅದನ್ನೇ ಕ್ರಿಯೆಯಲ್ಲಿ ತೋರಿಸುದು, ಇದು ಮಾಡ್ತಾ ಹೋದಾಗ ನಾವು ನಮ್ಮ ಆಧ್ಯಾತ್ಮಿಕ ದಾರಿಯಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಮೆಟ್ಲಿಗೆ ಹತ್ತುತ್ತೇವೆ. ಸೊ ಅದು ಹತ್ಬೇಕಾದ್ರೆ ನಾವು ಇದನ್ನು ಹೇಗಾದ್ರೂ ಸಾಧನೆ ಮಾಡಲೇಬೇಕು. ಒಳ್ಳೊಳ್ಳೆ ಆಲೋಚನೆಯನ್ನು ತಂದ್ಕೊಳ್ಳುದು, ಅದನ್ನೇ ಮಾತಿನಲ್ಲಿ ಆಡುದು, ಅದನ್ನೇ ಕ್ರಿಯೆಯಲ್ಲಿ ತೋರಿಸುದು. ಇದನ್ನು ನಾವು ಒಂದು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಾಗ ಇದು ಖಂಡಿತ ಸಾಧ್ಯ ಇದೆ, ಅದನ್ನು ಅಚೀವ್ ಮಾಡ್ಬೋದು. ಸೊ ನಾವು ಇದನ್ನು ಪ್ರಯತ್ನ ಪಡೋಣ ಅಲ್ಲ, ಎಲ್ರೂ ಸೇರಿ. ಓಕೆ, ಥ್ಯಾಂಕ್ ಯು.